ಅಂದ್ರೆ ಆಮೇಲೆ ಸಹಾಯ ಮಾಡಲ್ವಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ಕಾವೇರಿ ಮದ್ವೆ ಜವಾಬ್ದಾರಿ ನಂದು ಅಂತ ಹೇಳ್ದೆ. ಯಾಕಾಗಿ ಹೀಗಾಯ್ತು ಬೇಕಿ ಹೋದೆ ಮರುಪ್ರಸ್ತಾವನ. ಪೂರ್ಣಿ, ಆ ಕಡೆ ನೋಡು, ಮಳೆ ಬಂದು ನಮ್ಮೂರು ಎಷ್ಟು ಹಸಿರಾಗಿ ಕಾಣಿಸ್ತಿದೆ. ಮೊದ್ಲೇ ಇದು ಮಲ್ನಾಡು, ಇಲ್ಲಿ ಹಸಿರು ಉಸಿರು ಎಲ್ಲಾನು ಚೆನ್ನಾಗೇ ಇರುತ್ತಮ್ಮ. ಪೂರ್ಣಿ, ಆ ಜಾಗ ನೋಡು, ಜನ ಜಂಗುಳಿ ಇಲ್ದೆ ಎಷ್ಟು ಪ್ರಶಾಂತವಾಗಿದೆ. ಹೌದಾಂಟಿ, ಇಲ್ಲಿ ಸತ್ರೆ ಮನ್ಸಿಗೂ ಆತ್ಮಕ್ಕೂ ಎರಡಕ್ಕೂ ನೆಮ್ಮದಿ ಸಿಗುತ್ತೆ. ಕಣ್ಣ ಹನಿಯ ಮಾತಾಡಿದೆ, ಇಲ್ಲಿ ಸತ್ತವ್ರೆ ತುಂಬಾ ಪುಣ್ಯವಂತರು ಆಂಟಿ. ವಿವರಿಸಿದೆ. ಅಯ್ಯೋ ಬಿಡ್ತು ಅನ್ನಪ್ಪ ಪ್ರೀತು, ಇಷ್ಟು ಸಣ್ಣ ವಯಸ್ಸಿಗೆ ಯಾಕೆ ಸಾಯೋ ಮಾತಾಡ್ತಿದ್ಯಾ? ಅಯ್ಯೋ ಆಂಟಿ, ಸುಮ್ಮನೆ ಹಾಗೆ ಮಾತಿಗೆ ಹೇಳ್ದೆ. ಒಂದೊಂದ್ಸಲ ಮನ್ಸಿಗೆ ನೋವಾದಾಗ, ಅದನ್ನ ಯಾರ ಹತ್ರನೂ ಹೇಳ್ಕೊಳಕ್ ಆಗದೆ ಇದ್ದಾಗ, ಟೆನ್ಷನ್ ಓವರ್ ಆದಾಗ ಈ ಥರ ಆಲೋಚನೆಗಳೆಲ್ಲ ತಲೆಗಾಗ ತಾನೇ ಬರುತ್ತೆ. ಇದೇನಿದು, ಪ್ರೀತಮ್ ಹೀಗೆಲ್ಲ ಮಾತಾಡ್ತಿದ್ದಾನೆ? ಆದಿತ್ಯ ಹೇಳ್ದಾಗೆ ಅವನ ಮನಸ್ಸು ಆಲ್ರೆಡಿ ಡಿಪ್ರೆಷನ್ ಕಡೆ ಹೊರಟೋಗಿದ್ಯಾ? ಇಷ್ಟಕ್ಕೆಲ್ಲ ಯಾರಾದರೂ ಈ ಥರ ಮಾತಾಡ್ತಾರಪ್ಪ ಪ್ರೀತು? ನಿನ್ ಥರನೇ ನಮ್ಮ ಕಾವೇರಿನೂ ಒಂದೊಂದ್ಸಲ ಈ ಥರನೇ ಆಡ್ತಾಳೆ.